ಪಟ್ಲ ಸತೀಶ್ ಶೆಟ್ಟಿ ಅವರು ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತರು, ಸಮಾಜ ಸೇವಕರು, ಸಾಂಸ್ಕೃತಿಕ ಸಂಘಟಕರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಿಸಿ ಯಕ್ಷಗಾನದ ಬೆಳವಣಿಗೆಗೆ ಮತ್ತು ಕಲಾವಿದರ ಕಲ್ಯಾಣಕ್ಕಾಗಿ ಮಹತ್ವರ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರ ಸಾಮಾಜಿಕ ಮತ್ತು ಕಲಾವಿದರ ಕಲ್ಯಾಣಕ್ಕಾಗಿ ಮಾಡಿರುವ ಆರ್ಥಿಕ ನೆರವು, ವೇದಿಕೆ ನೆರವು, ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಆಸಕ್ತಿ ಬೆಳೆಸಲು ಯಕ್ಷ ಶಿಕ್ಷಣ ಎಂಬ ವಿನೂತನ ಕಾರ್ಯಕ್ರಮ, ರಾಜ್ಯ ಮತ್ತು ದೇಶದ ವಿವಿಧ ಭಾಗದಲ್ಲಿ ವಿದೇಶಗಳಲ್ಲಿ ಯಕ್ಷಗಾನ ಪ್ರದರ್ಶನ, ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪ್ರೋತ್ಸಾಹಿಸಲು ಆರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಳೆದ ಮೊನ್ನೆ ಜೂನ್ನಲ್ಲಿ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ವಿತರಿಸಿದರು. ಪಟ್ಲಗುದ್ದು ಸತೀಶ್ ಶೆಟ್ಟಿ ಅವರ ಈ ಜನಪ್ರಿಯ ಕಾರ್ಯದಿಂದ ಯಕ್ಷಗಾನ ಹೊಸ ತಲೆಮಾರಿನಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದ್ದು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಣೆಗೆ ಅವರ ಕೊಡುಗೆ ಅಪಾರ. ಅಜ್ಞಾನ ಎಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ಸಂಕೇತವಾಗಿ ಯಕ್ಷ ಶಿಕ್ಷಣದ ಉದ್ಘಾಟನೆಯನ್ನು ಅವರ ಜೊತೆಗೂಡಿ ಪಟ್ಲ ಫೌಂಡೇಶನ್ನ ಅಧ್ಯಕ್ಷರು ಆಗಿರುವಂತಹ ಪಟ್ಲ ಫೌಂಡೇಶನ್ನ ಪದಾಧಿಕಾರಿಗಳು ಶ್ರೀಯುತ ಚಂದ್ರರಾಣಿ ಅವರು ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಿ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುಪುರ ಶಾಲೆಯಲ್ಲಿ ಇದ್ದು ಆಗ ಭಾಗವತರಾದಂಥ ಸತೀಶ್ ಪಟ್ಲ ಸರ್ ಅಲ್ಲಿ ಬಂದಿದ್ರು. ಅವರ ಜೊತೆಯಲ್ಲಿ ಮಾತಾಡ್ತಾ ನಮ್ಮ ಎಲ್ಲ ವಸತಿ ಶಾಲೆಗಳಲ್ಲಿ ಈ ಯಕ್ಷ ಶಿಕ್ಷಣವನ್ನು ಆರಂಭ ಮಾಡಬೇಕು ಅಂತೇಳಿ ಅವರಲ್ಲಿ ನಾವು ಬೇಡಿಕೆಯನ್ನಿಟ್ಟು ಆ್ಯಕ್ಚುಲಿ ಆಗ ಅವರು ಆರಂಭದ ಅಂಥದ್ದು ಅದಕ್ಕೆ ಅವರು ಆಯಿತು ನಾವು ಮಾಡುವ ಅಂತ ಹೇಳಿದರು. ಅದೇ ವರ್ಷ ನಮ್ಮ ಇದೇ ವೇದಿಕೆ ಬ್ರಾಹ್ಮರಿ ವೇದಿಕೆಯಲ್ಲಿ ಮುಲ್ಕಿ ಮೂಡುಬಿದಿರೆಯ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಅವರ ಒಂದು ಅಮೃತಾಸ್ತ್ರದಿಂದ ನೆರವೇರಿದ ಉದ್ಘಾಟನಾ ಕಾರ್ಯಕ್ರಮ ವಿಸ್ತೃತಗೊಂಡು ಇಡೀ ಜಿಲ್ಲೆಯಾದ್ಯಂತ ಅದೇ ವರ್ಷ ಒಂದೇ ವರ್ಷಕ್ಕೆ ಅಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳುತ್ತೆ ಯಕ್ಷ ಶಿಕ್ಷಣ. ಅದೇ ವರ್ಷದ ಸಮಾರೋಪ ಸಮಾರಂಭವು ಕೂಡ ಇದೇ ಶಾಸಕರ ಅಧ್ಯಕ್ಷತೆಯಲ್ಲಿ ಆಳ್ವಾಸ್ ವಿದ್ಯಾ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತು. ಹೀಗೆ 3 ವರ್ಷಗಳಿಂದ ನಿರಂತರವಾಗಿ ಹೋಗ್ತಾ ಇದೆ. ಒಂದು ಯಕ್ಷಗಾನದ ಬಗ್ಗೆ ಶಿಕ್ಷಣವನ್ನು ಕೊಡಬೇಕು. ಅದರ ಜೊತೆಗೆ ಬೆಳೀತಾ ಹೋಗಿ ಇವತ್ತು ಬಹುಶಃ ಒಂದು 65 ಯಕ್ಷಗಾನ ಕಲಾವಿದರಿಗೆ 65 ಮನೆಗಳನ್ನು ಸಹ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ನಾವೆಲ್ಲ ಕೇಳಿಕೊಂಡಿದ್ದೇವೆ, ನಮಗೆಲ್ಲ ಗೊತ್ತಿರ್ಬೋದು. ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಯಕ್ಷಗಾನ ಅಂತ ಕೇಳಿದ್ರೆ ಯಾವುದಕ್ಕೂ ಬೇಡದವ ಯಕ್ಷಗಾನಕ್ಕೆ ಹೋಗ್ತಿದ್ದ ಅಂತ ಹೇಳ್ತಿದ್ರು. ಮತ್ತೆ ಅದನ್ನು ಕಲಿಬೇಕಾದ್ರೆ ಯಕ್ಷಗಾನ ಕಲಾವಿದರ ಜೊತೆಗೆ ಹೋಗಿ ಅವರ ಹಿಂದೆ ಹೋಗಿ ಅವರ ಏನು ಪೆಟ್ಟಿಗೆಯನ್ನು ಹಿಡ್ಕೊಂಡು ಹೋಗಿ ಅವರ ಹತ್ರ ಕಾಡಿ ಬೇಡಿ ಅವರ ಹತ್ರ ಎಲ್ಲ ಕೂತು ಎಷ್ಟೋ ವರ್ಷಗಳಿಂದ ಕಲಿತು ಮತ್ತೆ ಒಬ್ಬ ಕಲಾವಿದನಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಕ್ಷಗಾನದಲ್ಲಿ ಮೇಲೆ ಬಂದದ್ದನ್ನು ನಾವು ಕಂಡಿದ್ದೇವೆ ಮತ್ತು ಕೇಳಿದ್ದೇವೆ. ಇವತ್ತು ಶಾಲೆಯಲ್ಲಿಯೇ ಮಕ್ಕಳಿಗೆ ಯಕ್ಷ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿಕೊಂಡು ಬಹುಶಃ ಬಹಳ ದೊಡ್ಡದಾದಂಥ ಒಂದು ಆಶಯವನ್ನು ಇಟ್ಟುಕೊಂಡು ಅಂಥ ಒಂದು ಶಿಕ್ಷಣವನ್ನು ವಿದ್ಯಾರ್ಥಿ ದೆಸೆಯಲ್ಲೇ ಮಕ್ಕಳಿಗೆ ಯಾರ್ಯಾರಿಗೆ ಆಸಕ್ತಿ ಇರುವಂಥ ಮಕ್ಕಳಿಗೆ ಈ ಒಂದು ಯಕ್ಷ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿಕೊಂಡು ಇವತ್ತು ನಮ್ಮ ಸಮುದಾಯ ನಮ್ಮ ಮೊರಾರ್ಜಿ ದೇಸಾಯಿ ಇಲ್ಲಿ ಶಾಲೆಯಲ್ಲಿ ಇವತ್ತಿದ್ದನ್ನು ನಾವು ಪುನಃ ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ನಿಮ್ಮ ಶಾಲೆಗೆ ಬಂದು
ಪಟ್ಲ ಫೌಂಡೇಶನ್ ಸಂಸ್ಥೆ ನಿಮ್ಮ ಕಾಲಬುಡಕ್ಕೆ ಬಂದು ಇವತ್ತಿಂಥ ಶಿಕ್ಷಣವನ್ನು ಕಲಿಸ್ತೇವೆ, ನೀವು ಕಲಿಬೇಕು ಅಂತೇಳಿ ಹೇಳುವಾಗ ಯಾಕೆ ಇದನ್ನು ಕಲಿಬೇಕು? ನಾನು ಬೇರೆ ಕಡೆಗಳಲ್ಲಿ ಸಹ ಹೇಳ್ತೇನೆ, ಕೇವಲ ನಿಮಗೆ ಯಕ್ಷಗಾನ ಗೊತ್ತಿದೆ, ಮಾತಾಡಲಿಕ್ಕೆ ಬರ್ತದೆ ಅಲ್ಲ, ನಮ್ಮ ಮೆದುಳಿಗೆ ಈ ಶಿಕ್ಷಣ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಶಕ್ತಿಯನ್ನು ಕೊಡ್ತದೆ. ಮೆದುಳಿಗೆ ಮೇವನ್ನು ಈ ಶಿಕ್ಷಣ ಕೊಡ್ತದೆ. ನಿಮಗೆ ತುಂಬ ಲೋಕಜ್ಞಾನವನ್ನು ನಿಮ್ಮ ಮೆದುಳಿನಲ್ಲಿ ತುಂಬುತ್ತದೆ. ಸಾಮಾನ್ಯ ಜ್ಞಾನ ಅಂತ ಹೇಳ್ತೇವೆ ನಾವು, ಪ್ರಾಕ್ಟಿಕಲ್ ನಾಲೆಜ್. ಇವತ್ತು 100ಕ್ಕೆ 100 ಮಾರ್ಕ್ ತೆಗೆದ ಒಬ್ಬ ವಿದ್ಯಾರ್ಥಿ ಹತ್ರ ನಾನು ಮೊನ್ನೆ ತುಂಬ ಶಾಲೆಗಳಲ್ಲಿ ಪ್ರಶ್ನೆ ಮಾಡ್ತೇನೆ, ಪಠ್ಯ ಪುಸ್ತಕದಲ್ಲಿ ಹಲವಾರು ತಪ್ಪುಗಳಿವೆ, ಆ 100ಕ್ಕೆ 100 ಮಾರ್ಕ್ ತೆಗೆದವ ಪಶ್ಚಿಮ ಘಟ್ಟ ಎಲ್ಲಿದೆ ಅಂತ ಹೇಳು ಅಂತ ಕೇಳಿದ್ರೆ ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಪ್ಪ ಪಶ್ಚಿಮ ಘಟ್ಟ ಎಲ್ಲಿದೆ? ಇವತ್ತು ಸಣ್ಣ ಕ್ಲಾಸಿನಿಂದ PUC ಅವರೆಗಿದೆ, ಪಶ್ಚಿಮ ಘಟ್ಟ ಎಲ್ಲಿದೆ? ಪಠ್ಯದಲ್ಲಿ ಓದಿದಿರಲ್ಲ ನೀವು, ಎಲ್ಲಿ? ಪಶ್ಚಿಮದಲ್ಲಿ ಅಲ್ವಾ? ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇರುವುದಪ್ಪ, ಘಟ್ಟ ಇರುವುದು ಪೂರ್ವದಲ್ಲಿ. ಇಂಥ ಹಲವಾರು ತಪ್ಪುಗಳಿವೆ. 100ಕ್ಕೆ 100 ಮಾರ್ಕ್ ತೆಗೆದವ ಅರಬ್ಬಿ ಸಮುದ್ರ ಪಶ್ಚಿಮದಲ್ಲಿ ಇರುವುದು ಬರೆದರೆ ಅವನಿಗೆ ತಪ್ಪು ಕೊಡ್ತಾರೆ, ಯಾಕಂದ್ರೆ ತಪ್ಪೇ ಬರೀಬೇಕವ. ಬೆಂಗಳೂರಲ್ಲಿ ಕೂತು ಪುಸ್ತಕ ಬರೆದವನಿಗೆ ಘಟ್ಟಗಳು ಪಶ್ಚಿಮದಲ್ಲಿ, ನಮಗೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಘಟ್ಟ ಇರುವುದು ಪೂರ್ವದಲ್ಲಿ. ಹಾಗಾಗಿ 100ಕ್ಕೆ 100 ಮಾರ್ಕ್ ತೆಗೆದವ 625 ಮಾರ್ಕ್ ತೆಗೆದವ ಗ್ರೇಟ್, ಆದ್ರೆ ಅವ ಸಂಪೂರ್ಣ ತಿಳಿದವ ಅಂತ ನಾನು ಹೇಳುವುದಿಲ್ಲ. ಸಂಪೂರ್ಣ ತಿಳುವಳಿಕೆ ಅಂದರೆ ಪ್ರಾಕ್ಟಿಕಲ್ ನಾಲೆಜ್ ಬರಬೇಕು. ಪುಸ್ತಕದ ಒಳಗಿದ್ದದನ್ನು 1 ವರ್ಷ ಬಾಯಿಪಾಠ ಮಾಡಿ 100ಕ್ಕೆ 100 ಮಾರ್ಕ್ ತೆಗೆದು 625 ತೆಗೆದು ಗ್ರೇಟೇ, ಆದರೆ ಪುಸ್ತಕದ ಹೊರಗೆ ಒಂದು ಬದುಕಿದೆ. ಪುಸ್ತಕದ ಹೊರಗೆ ಒಂದು ಬದುಕಿದೆ. 1 ವರ್ಷ ನೀನು ಬಾಯಿಪಾಠ ಮಾಡಿದ್ದು ಮಾತ್ರ ಬದುಕಲ್ಲ, ಅದು ಅಂಕ. ಬದುಕಿನ ಶಿಕ್ಷಣ ಹೊರಗಿದೆ. ಇಂಥ ಬದುಕಿನ ಶಿಕ್ಷಣಗಳಲ್ಲಿ ಯಕ್ಷಗಾನವು ಒಂದು ಅತಿ ಅಗತ್ಯವಾಗಿ ನಮಗೆ ತಿಳುವಳಿಕೆಯನ್ನ, ಮೇವನ್ನು ಕೊಡುವಂತ ಒಂದು ಶಿಕ್ಷಣ. ಕೇವಲ ಯಕ್ಷಗಾನದಲ್ಲಿ ನೀನು ಕುಣಿಲಿಕ್ಕೆ, ಆಡ್ಲಿಕ್ಕೆ, ತೆಂಡೆ ಬಾರಿಸಲಿಕ್ಕೆ ಮಾತ್ರ ಅಲ್ಲ, ನಿನ್ನ ಮೆದುಳಿಗೆ ವಿಶೇಷವಾದ ಜ್ಞಾನವನ್ನು ಇದು ತುಂಬುತ್ತದೆ. ವಿಶೇಷವಾದ ಜ್ಞಾನ. ಇವತ್ತು ನಮ್ಮ ದೇಶದಿಂದ ಅಮೆರಿಕ, ಬೇರೆ ಬೇರೆ ದೇಶಗಳು, ಕೆನಡಾ, ಇಸ್ರೇಲ್, ಆಸ್ಟ್ರೇಲಿಯಾ ಹೋದವರು ಅಲ್ಲಿ ಸಹ ಈ ಒಂದು ಯಕ್ಷಗಾನವನ್ನು ಕರೆದು, ಈ ತಂಡವನ್ನು ಕರೆದು ಇವತ್ತು ಅವರು ಅಲ್ಲಿ ಕಲಿತಾ ಇದ್ದಾರೆ ಮತ್ತು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಯಾಕೆ? ಇದರಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಇವತ್ತು ಇಲ್ಲಿ ಆಸಕ್ತಿ ಇರುವವರು ಮಾತ್ರ ಅಲ್ಲ, ಆಸಕ್ತಿ ಇಲ್ಲದವರು ಸಹ ಆಸಕ್ತಿಯನ್ನು ಮೂಡಿಸಿಕೊಳ್ಬೇಕು, ಇದರಲ್ಲಿ ಭಾಗವಹಿಸಬೇಕು, ಇದನ್ನು ಕಲಿಬೇಕು. ನಮಗೆಲ್ಲ ಅವಕಾಶ ಇರಲಿಲ್ಲ ಅಂದಿನ ದಿನಗಳಲ್ಲಿ. ಇವತ್ತು ಖಾಸಗಿ ಕೆಲವು ದೊಡ್ಡ ದೊಡ್ಡ ಶಾಲೆಗಳಿವೆ, ಅಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಶಿಕ್ಷಣ ಕೊಡಿಸುವವರು ಇರ್ಬೋದು. ಆದರೆ ಇದು ನಿಮಗೆ ಉಚಿತವಾಗಿ, ನಿಮಗೆ ನೀವು ಸಮಾಜದಲ್ಲಿ ಎಲ್ಲವನ್ನು ತಿಳ್ಕೊಳ್ಳುವಂಥ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳಿಕೊಂಡು ಈ ಶಿಕ್ಷಣವನ್ನು ನಿಮಗೆ ಬೋಧನೆ ಮಾಡ್ತಾರೆ. ಹಾಗಾಗಿ ಮಕ್ಕಳೇ, ಎಲ್ಲರಲ್ಲಿಯೂ ಪ್ರತಿಭೆ ಇದೆ. ನೆನಪಿಡಿ, ಪ್ರತಿಯೊಂದು ತಾಯಿಯ ಹೊಟ್ಟೆಯಿಂದ ಬಂದ ಮಗುವಿಗೂ ಒಂದು ಪ್ರತಿಭೆಯನ್ನು ದೇವರು ಕೊಟ್ಟು ಕಳಿಸ್ತಾನೆ. ಅದನ್ನು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಬಳಸುವವರು ಉತ್ತಮರು. ಕಲಿಕೆಯ ಭಾಗದ ಜೊತೆಗೆ ಪಠ್ಯೇತರ ಚಟುವಟಿಕೆ ಇಂದಿನ ಕಾಲಘಟ್ಟದಲ್ಲಿ ಅತಿ ಮುಖ್ಯವಾಗಿದೆ. ಯಾಕೆಂದರೆ ಖಾಲಿ ಗಳಿಕೆ ಮಾತ್ರವಲ್ಲ ನಮ್ಮ ಈ ಶಿಕ್ಷಣದಲ್ಲಿ ಮುಖ್ಯ, ಅದರ ಜೊತೆಗೆ ಈ ಪಠ್ಯೇತರ ಚಟುವಟಿಕೆ, ಈ ಯಕ್ಷಗಾನದ ಈ ಶಿಕ್ಷಣ ಶಾಸಕರು ಹೇಳಿದಾಗೆ ಎಷ್ಟು ನಮಗೆ ಒಂದು ಜ್ಞಾನವನ್ನು ನೀಡುತ್ತದೆ, ಅದರ ಒಟ್ಟಿಗೆ ಮೌಲ್ಯಯುತ ಸಂಸ್ಕಾರಯುತ ಜೀವನ ನಮ್ಮ ಜೀವನ ನಡೆಸಲಿಕ್ಕೆ ಇದು ಸಾಧ್ಯವಾಗಿದೆ. ಯಾಕೆಂದರೆ ನಮ್ಮ ಇಂದಿನ ಮಕ್ಕಳಲ್ಲಿ ಈ ಸಂಸ್ಕಾರಯುತ ಹಾಗೂ ಮೌಲ್ಯಯುತ ಶಿಕ್ಷಣದ ಕೊರತೆ ನಾವು ಕೆಲವು ಕಡೆಯಲ್ಲಿ ಕಾಣ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೆರವೇರಿಸುವುದರಿಂದ ಆ ಮಕ್ಕಳಲ್ಲಿ ಆ ಸಂಸ್ಕಾರಯುತ ಮೌಲ್ಯಯುತ ಜೀವನದ ಬಗ್ಗೆ ಒಂದು ಪಾಠ ಹೇಳಿದಂತಾಗ್ತದೆ, ಅವರಿಗೆ ಒಂದು ಜ್ಞಾನ ಶಕ್ತಿಯನ್ನು ಹೆಚ್ಚಿಸಿದಂತಾಗ್ತದೆ. ನನಗೆ ಭಾರಿ ಖುಷಿ ಆಯಿತು. ಇದು ಫಸ್ಟ್ ಇದಲ್ಲ, ನಮ್ಮ ಬೇರೆ ಹಾಸ್ಟೆಲ್ಗಳಲ್ಲೂ ಸಹ ಅವರು ತುಂಬ ಬಹಳ ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಲ್ಲದೆ ನಮ್ಮ ವಿದ್ಯಾರ್ಥಿ ನಿಲಯಗಳಲ್ಲೂ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಉತ್ತಮವಾದ ಅವಕಾಶ ನಿಮ್ಮೆಲ್ರಿಗೂ. ಯಾಕಂದರೆ ಯಕ್ಷಗಾನ ಅನ್ನೋದು ಒಂದು ದೈವಿಕ ಕಲೆ. ಅದರಿಂದ ನಮ್ಮ ದೈಹಿಕವಾಗಿ, ಬೌದ್ಧಿಕವಾಗಿ ನಾವು ಇನ್ನಷ್ಟು ಬೆಳವಣಿಗೆ ಜೊತೆಗೆ ಸ್ಟ್ರಾಂಗ್ ಆಗ್ತೀವಿ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬರ್ತದೆ. ಸೊ ಕಲಿಕೆನಲ್ಲಿ ಈ ಪಠ್ಯೇತರ ಚಟುವಟಿಕೆಗಳಂತ ಏನೀಗ ಹೇಳಿದರು, ಕೆಲವರಿಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಆಗಲಿ, ಮ್ಯೂಸಿಕ್, ಈ ಥರ ಕೆಲವು ಇಂಟ್ರೆಸ್ಟ್ ಇರ್ತದೆ. ನಿಮ್ಮಲ್ಲಿ ಎಲ್ರಿಗೂ ಇದು ಆ್ಯಕ್ಚುಲಿ ಎಲ್ಲರೂ ಇನ್ವಾಲ್ವ್ ಆದರೆ ಒಳ್ಳೆಯದು. ಅದರಲ್ಲಿ ತುಂಬ ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಅವರು ದಯವಿಟ್ಟು ನೀವು ಹುಡುಗರುಗಳು ಕಲಿಬೇಕು. ಈಗ ಏನು ನಿಮ್ಮ ಈ ಸ್ಟೂಡೆಂಟ್ ಲೈಫಲ್ಲಿ ಇವೆಲ್ಲ ಕಲಿಯೋದೇ, ನಾವು ಓದುವಾಗ ಇವೆಲ್ಲ ಅವಕಾಶನೇ ಇರಲಿಲ್ಲ ಸರ್ ನಮಗೆಲ್ಲ.
ಹಾಗಾಗಿ ಈಗ ಅವಕಾಶ ಸಿಕ್ಕಿರುವಾಗ ನೀವೆಲ್ಲ ಅದನ್ನು ಉಪಯೋಗಿಸ್ಕೊಳ್ಬೇಕು. ಇಂಥ ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ. ಹಾಗಾಗಿ ಅವರು ಪಟ್ಲ ಫೌಂಡೇಶನ್ನಿಂದ ಇನ್ನೂ ಹೆಚ್ಚು ನಮ್ಮ ಎಲ್ಲ ಶಾಲೆ ಎಲ್ಲ ಮಕ್ಕಳಿಗೂ ನೀವು ಇದನ್ನು ಬೇರೆ ಬೇರೆ ತಾಲೂಕದಲ್ಲಿರೋ ಎಲ್ಲ ಶಾಲೆಗಳನ್ನೂ ಕವರಪ್ ಮಾಡಬೇಕು ಅನ್ನೋದು ನನ್ನೊಂದು ರಿಕ್ವೆಸ್ಟ್ ತಮ್ಮಲ್ಲಿ. ಯಾಕಂದರೆ ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ. ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಒಂದು ಫೋಕಸ್ಡ್ ಇರ್ತೀವಿ, ಇಂಟ್ರೆಸ್ಟ್ ಡೆವಲಪ್ ಆಗ್ತದೆ, ಎಲ್ಲ ರೀತಿ ಒಂದು ಅವರಿಗೆ ಬೆಳವಣಿಗೆಗೆ ಸಹಾಯ ಆಗುವಂಥದ್ದು, ಮತ್ತು ನಮ್ಮ ಕಲೆಯ ಬಗ್ಗೆ ಮೌಲ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನದ ಒಂದು ಅವರಿಗೆ ಮನವರಿಕೆ ಆಗಿಸುವಂಥ ವಿಷಯಗಳಿವೆಲ್ಲ. ಹಾಗಾಗಿ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿ ನೀವೆಲ್ಲರೂ ಉತ್ತಮ ರೀತಿಯಲ್ಲಿ ಭಾಗವಹಿಸಿ ಇದನ್ನು ಕಲ್ತ್ಕೋಬೇಕು ಅಂತ ಹೇಳಿ ನಾನು ನಿಮ್ಮೆಲ್ರಿಗೂ ಕೋರ್ಕೋತಾ ಇದ್ದೀನಿ. ಆ್ಯಂಡ್ ಅವರಲ್ಲಿನೂ ಮುಂದೆ ಎಲ್ಲ ಇನ್ನು ನಮಗೆ ಕಾಂಪಿಟೇಷನ್ಸ್ ಥರ ಎಲ್ಲ ಮಾಡಬೇಕು ಮಕ್ಕಳಲ್ಲಿ ತಾವು. ಆಗ ಅವರಿಗೆ ಒಂದು ಸ್ಪಿರಿಟ್ ಅನ್ನೋದು ಬರ್ತದೆ, ನಾನು ಕಲಿಬೇಕಂತ ಇನ್ನೂ ಹೆಚ್ಚು ಇನ್ವಾಲ್ವ್ಮೆಂಟ್ ಇರ್ತದೆ. ಅವರಲ್ಲಿ ಒಂದು ಕಾಂಪಿಟೇಷನ್ ಮನೋಭಾವನೆ ಬಂತಂದಾಗ ಅವರು ಆಟೋಮೆಟಿಕ್ಕಾಗಿ ಎಲ್ಲ ರೀತಿಯೂ ಡೆವಲಪ್ ಆಗ್ತಾರೆ. ಹಾಗಾಗಿ ತಮ್ಮ ಕಡೆಯಿಂದ ಇದೊಂದು ರಿಕ್ವೆಸ್ಟು. ಮತ್ತು ಎಲ್ಲ ನಮ್ಮಲ್ಲಿರೋವಂಥ 11 ಮೊರಾರ್ಜಿ ಶಾಲೆಯಲ್ಲೂ ಇದನ್ನು ತಾವು ಮಾಡಬೇಕಾಗಿ ಕೋರ್ಕೋತಾ ಇದ್ದೀನಿ. ಹಾಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಎಲ್ಲ ರೀತಿಯಲ್ಲಿನೂ ಬೇರೆ ವಿಚಾರಗಳಿಗೆ ಈ ರೀತಿ ಯಾವ್ಯಾವುದೋ ಅನುಕೂಲಗಳು ನಮ್ಮ ಮಕ್ಕಳ ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು ಅದನ್ನು ಅವರೂ ಸಹ ಚಿಂತನೆ ಮಾಡಿ ನಡೆಸ್ತಾ ಇರ್ತಾರೆ. ಅವರಿಗೂ ಸಹ ಇಂಥ ಏನು ಈ ಒಂದು ಇದನ್ನು ಕಲ್ಪಿಸಿದ್ದಕ್ಕೆ ಅಭಿನಂದನೆಗಳು. ಎಲ್ಲರೂ ಉತ್ತಮ ರೀತಿಯಲ್ಲಿ ಇದನ್ನು ಕಲಿಕೆಯನ್ನು ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಎಲ್ರಿಗೂ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತೇನೆ. ಒಂದು ಮಾತನ್ನು ನಾನು ಹೇಳಲೇಬೇಕು ಹೇಮಲತಾ ಮೇಡಮ್ನವರ ಬಗ್ಗೆ. ಒಂದು ಸಮಯದಲ್ಲಿ ಯಕ್ಷ ಶಿಕ್ಷಣವನ್ನು ನಾವು ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂತು. ನಾವು ಸ್ಟಾರ್ಟ್ ಮಾಡಿದ ನನ್ನ ಪರ್ಮಿಷನ್ಗೋಸ್ಕರ. ಅಂದರೆ ನಮ್ಮ ವಾಸುದೇವ ಐತಾಳರು ಹೇಮಲತಾ ಮೇಡಮಲ್ಲಿ ವಿನಂತಿ ಮಾಡಿದಾಗ ಅವರು ಎಲ್ಲ ಅವರಲ್ಲಿದ್ದ ಶಕ್ತಿಗಳನ್ನು ಎಲ್ಲವನ್ನು ಹಾಕಿ, ಏನು ಅಂತ ನಾನು ಹೇಳಲ್ಲ, ನಾನು ಅದನ್ನು ಪುನಃ ಮಾಡುವ ಹಾಗೆ ನಮಗೆಲ್ಲ ವಸತಿ ಶಾಲೆಗಳಲ್ಲಿ ಕೂಡ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 13 ವಸತಿ ಶಾಲೆಗಳಲ್ಲಿ ಕೂಡ ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಟ್ಲ ಫೌಂಡೇಶನ್ ಹಾಗೂ ನಮ್ಮ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೊಂದು ಹೇಮಲತಾ ಮೇಡಮ್ ಅವರ ರಿಕ್ವೆಸ್ಟ್ ಮೇರೆಗೆ ಮಂಗಳೂರಲ್ಲಿ ಒಂದು ಬಾಲಕಿಯರದೆಂದು ಹಾಸ್ಟೆಲ್ ಇದೆ, ಬಾಲಕಿಯರದ್ದೇ, ಅಲ್ಲಿ ಕೂಡ ಯಕ್ಷ ಶಿಕ್ಷಣ ಆಗಬೇಕು ಎಂಬುದು ಅವರ ಒಂದು ವಿನಂತಿಯಾಗಿತ್ತು. ನಾವು ಅಲ್ಲಿ ಕೂಡ ಅದನ್ನು ಮಾಡಿ ಅಲ್ಲಿಗೆ ಬೇರೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಪೂರ್ಣಿಮಾ ಯತೇಶ್ ಒಂದು ಮಹಿಳೆಯನ್ನೇ ಅಲ್ಲಿಗೆ ಒಂದು ಶಿಕ್ಷಕರಾಗಿ ಕೂಡ ನಾವು ನೇಮಕ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಬಹಳ ವಿಶೇಷವಾಗಿ ಯಕ್ಷ ಶಿಕ್ಷಣ ಪ್ರಥಮವಾಗಿ ಆರಂಭವಾದ್ದು ಇದೇ ಸ್ಕೂಲಿಂದ. ಅದು ಕೂಡ ನಮ್ಮ ಉಮಾನಾಥ್ ಕೋಟ್ಯಾನ್ರವರ ಹಸ್ತದಿಂದಲೇ ಇದು ದೀಪ ಉದ್ಘಾಟನೆ 4 ವರ್ಷಕ್ಕಿಂತ ಮುಂಚೆ. ಅದು ಬಹಳ ವಿಶೇಷ. ಅದೇ ವರ್ಷ ಸಮಾರೋಪ ಕೂಡ ಅವರ ಕೈಯಲ್ಲೇ ಆಗಿದೆ. ಆಳ್ವಾಸ್ ಕಾಲೇಜಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿ ಆ ವರ್ಷದ ಸಮಾರೋಪ ಕಾರ್ಯಕ್ರಮ ಕೂಡ ಸತತ 3 ವರ್ಷಗಳ ಯಕ್ಷ ಶಿಕ್ಷಣ ನಡೆದು ಹೋಯಿತು. ಇದು 4ನೇ ವರ್ಷ. ಅನೇಕ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಶಾಸಕರು ಬಹಳ ಸೊಗಸಾಗಿ ಅದನ್ನು ಹೇಳಿದರು. ಮಕ್ಕಳೇ, ನಿಮ್ಮ ಮನಸ್ಸಲ್ಲಿರ್ಬೋದು, ನಾವು ಯಾಕೆ ಕಲಿಬೇಕು, ನಮಗೆ ಇದರಿಂದ ಏನು ಪ್ರಯೋಜನ, ನಾವು ಎಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೇವೆ, ನಾವು ಬರೋದು ಶಿಕ್ಷಣವನ್ನು ಕಲೀಲಿಕ್ಕೆ, ಯಕ್ಷಗಾನವನ್ನು ಕಲೀಲಿಕ್ಕೆ ಅಲ್ಲ. ಇದು ನಿಮ್ಮ ಪ್ರದೇಶದ ಕಲೆ ಎಂಬ ಒಂದು ಸಣ್ಣ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ಖಂಡಿತವಾಗಿ ತೆಗೆದು ಹಾಕಿ ಮಕ್ಕಳೇ. ಇದು ದೇಶ ವಿದೇಶಗಳಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದ್ರೂ ಕೂಡ ಇದರ ಪ್ರಯೋಜನ ನಿಮಗೆ ಸಿಕ್ಕುತ್ತೆ. ಇದೊಂದು ಪುಸ್ತಕ ಇದೆ, ನಿಮ್ಮ ಲೈಬ್ರರಿಯಲ್ಲಿ ಕೂಡ ಈ ಪುಸ್ತಕ ಇದೆ, ನಮ್ಮ ಪ್ರಾಂಶುಪಾಲರಲ್ಲಿ ಅದನ್ನು ಕೊಟ್ಟಿದ್ದೇವೆ. ಇದು ಯಕ್ಷಗಾನದ ಶಿಕ್ಷಣದ ಪುಸ್ತಕ. ಇದರಲ್ಲಿ ಪ್ರತಿಯೊಂದು ಪಾಠಕ್ಕೆ ಒಂದೊಂದು QR ಕೋಡ್ ಇದೆ. ಇದರ ಹಿಂದೆ ತುಂಬಾ ಕೆಲಸಗಳಾಗಿದೆ. ನಮ್ಮ ಫೌಂಡೇಶನ್ ಇದರ ಹಿಂದೆ ತುಂಬಾ ಕೆಲಸಗಳನ್ನು ಮಾಡ್ತಾ ಇದೆ. ಈ QR ಕೋಡ್ ಹಾಕಿದ ಕೂಡಲೇ, ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ ಕೂಡಲೇ ಅದರಲ್ಲಿ ಏನು ಕಲಿಸ್ತದೆ, ಏನು ಕಲಿಬೇಕು ಎಲ್ಲವೂ ವಿಡಿಯೋ ಸಮೇತ ನಿಮಗೆ ಬರುತ್ತೆ. ಎಲ್ಲೂ ತಪ್ಪು ಕಲಿಬಾರದು ಅಂತ. ಎರಡನೇದಾಗಿ ಮಂಗಳೂರು ಯೂನಿವರ್ಸಿಟಿ ಇಂದು ಎಕ್ಸಾಮ್ಗಳನ್ನು ಮಾಡ್ತಾ ಇದೆ. ಇನ್ನು ಮುಂದೆ 14 ವರ್ಷ ದಾಟಿದ ಪ್ರತಿಯೊಬ್ಬ ಮಗು ಕೂಡ ಆ ಎಕ್ಸಾಮ್ಗಳನ್ನು ಬರೀಬಹುದು. ಯಕ್ಷಗಾನದಲ್ಲಿ ಇದು ತೆಂಕು ಮತ್ತೆ ಬೆಡಗು. ಜೂನಿಯರ್ ಎಕ್ಸಾಮ್ ಬರೀಬೇಕಿದ್ರೆ 14 ವರ್ಷ ಆಗಿರಬೇಕು. 14 ವರ್ಷದಿಂದ ನಂತರ ಜೂನಿಯರ್, ಸೀನಿಯರ್, ವಿದ್ವತ್, ಪ್ರಿವಿದ್ವತ್ 4 ವಿಭಾಗದಲ್ಲಿ ಈ ಎಕ್ಸಾಮ್ಗಳು ನಡೀತದೆ. ಇದರ ಸರ್ಟಿಫಿಕೇಟ್ ನಿಮಗೆ ಮಂಗಳೂರು ಯೂನಿವರ್ಸಿಟಿ ಕೊಡುದು. ಅದರ ಗೌರವ ಬೇರೆನೇ ಇದೆ ಮಕ್ಕಳೇ. ಮಂಗಳೂರು ಯೂನಿವರ್ಸಿಟಿ ಆ ಸರ್ಟಿಫಿಕೇಟ್ ಅನ್ನು ಕೊಟ್ಟರೆ ನಿಮಗೆ ಯಾವುದೇ ಮುಂದೆ ನಿಮ್ಮ ಶಿಕ್ಷಣಕ್ಕಾಗಲಿ ನಿಮ್ಮ ಜಾಬಿಗಾಗಲಿ ಅದು ಅತ್ಯಂತ ಪೂರಕವಾಗಿರುತ್ತದೆ. ಇದರ ಹಿಂದೆ ಅಷ್ಟು ಕೆಲಸಗಳು ನಡೀತಾ ಇದೆ. ಇದು ಕೇವಲ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಶಿಕ್ಷಣ
ಇದು ಕೂಡ ನಿಮಗೆ ಈ ಪಠ್ಯೇತರ ಚಟುವಟಿಕೆಯ ಜೊತೆಗೆ ಇದು ಬಹಳ ಒಂದು ಪ್ರಾಮುಖ್ಯವಾದ ಒಂದು ಅಂಶ. ಆ ಮಂಗಳೂರು ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಅನ್ನು ನೀವು ಎಲ್ಲಿ ಹಿಡ್ಕೊಂಡು ಹೋದ್ರೂ ಕೂಡ ಅದರ ವ್ಯಾಲ್ಯೂ ನಿಮಗೆ ಈಗ ಗೊತ್ತಾಗ್ಲಿಕ್ಕಿಲ್ಲ, ಅದು ಮುಂದೆ ತನ್ನಿಂತಾನೆ ಗೊತ್ತಾಗುತ್ತೆ. ನೀವು ಮತ್ತೊಂದು ಭಾಗ್ಯವಂತ ಯಾಕಂತ ಹೇಳ್ತೇನೆ, ಒಂದು ಈ ಶಾಲೆಯಲ್ಲಿ ನೀವು ಕಲಿತಾ ಇದ್ದೀರಿ, ವಸತಿ ಶಾಲೆ, ಇಷ್ಟು ಸೊಗಸಾದ ಒಂದು ಪ್ರದೇಶ. ನಮಗೆ ಎಲ್ಲದಕ್ಕೂ ಪರಿಸರ ಮುಖ್ಯ ಕಾರಣವಾಗುತ್ತಂತೆ. ಒಂದು ಮಕ್ಕಳು ಸುಸಂಸ್ಕೃತವಾಗಿ ಬೆಳೆಯಬೇಕಾದ್ರೆ ಅದಕ್ಕೆ ಪರಿಸರ ಮುಖ್ಯ ಕಾರಣವಾಗಿರ್ತದೆ. ಅಂತಹ ಒಂದು ಒಳ್ಳೆಯ ಪರಿಸರದಲ್ಲಿ ನೀವೆಲ್ಲರೂ ಇದ್ದೀರಿ. ನಿಮ್ಮ ಕಾಲ ಬುಡಕ್ಕೆ ಯಕ್ಷಗಾನ ಕಲಿಕೆಗೆ ನಿಮ್ಮ ಗುರುಗಳು ನೋಡಿ, ವರುಣಾಚಾರ್ಯರಂತ ಒಳ್ಳೆಯ ಗುರುಗಳು ನಿಮಗೆ ಕಲಿಕೆಗೆ ಸಿಕ್ಕಿದ್ದಾರೆ. ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಮಕ್ಕಳೇ. ಇದು ಕೇವಲ ಮಾನಸಿಕವಾಗಿ ಮಾತ್ರ ಅಲ್ಲ, ನಿಮಗೆ ದೈಹಿಕವಾಗಿ ಕೂಡ ನಿಮಗೆ ಈ ಯಕ್ಷಗಾನವನ್ನು ನಿತ್ಯ ನಿರಂತರ ನೀವು ಅಭ್ಯಾಸ ಮಾಡಿದರೆ ನಿಮಗೆ ಮತ್ತೊಂದು ವ್ಯಾಯಾಮ ಬೇಡ. ನಿಮಗೆ ಅದೇ ಒಂದು ವ್ಯಾಯಾಮ, ಅದು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿದೆ. ಇಂಥ ಅನೇಕ ಅಂಶಗಳು ನಿಮಗೆ ಯಕ್ಷಗಾನದಲ್ಲಿ ಸಿಕ್ಕುತ್ತೆ. ನಾವು ಇವತ್ತು ಈ ವೇದಿಕೆ ಮುಂದೆ ನಿಂತು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ನಿಂತು ಮಾತಾಡ್ತೇವೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಕ್ಷಗಾನ. ನಾವು ಇಷ್ಟು ನಿರರ್ಗಳವಾಗಿ ಒಂದು ಕನ್ನಡವನ್ನು ಸ್ವಲ್ಪ ಮಟ್ಟಿಗಾದ್ರೂ ಒಂದು ಶುದ್ಧವಾಗಿ ಮಾತಾಡ್ತೇವೆ ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಕಾರಣ ಯಕ್ಷಗಾನ. ನಿಮಗೆ ಈ ಕರ್ನಾಟಕದಲ್ಲಿ ಕನ್ನಡ ಅಂತ ನಾವು ಹೇಳಿದ್ರು ಕೂಡ ಶುದ್ಧವಾದ ಕನ್ನಡ ನಿಮಗೆ ಎಲ್ಲಿ ಸಿಕ್ಕತ್ತಂತ ಕೇಳಿದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ. ಯಾವುದೇ ನಿಮಗೆ ವಾರ್ತಾವಾಹಿನಿಯಲ್ಲಿ ಸಿಕ್ಕಲ್ಲ, ಯಾವ ವಿಚಾರದಲ್ಲಿ ನಿಮಗೆ ಯಾವುದೇ ಬೇರೆ ಕಲೆಗಳಲ್ಲಿ ನಿಮಗೆ ಸಿಕ್ಕಲ್ಲ, ಅದು ಯಕ್ಷಗಾನದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಇಂಥದ್ದು ಎಲ್ಲವನ್ನು ನಿಮಗೆ ಪಡೀಲಿಕ್ಕೆ ಸಾಧ್ಯತೆ ಇದೆ. ನಿರ್ಭಯವಾಗಿ ನೀವು ವೇದಿಕೆಯಲ್ಲಿ ಮಾತಾಡಬಹುದು, ಯಾರ ಮುಂದೆ ನಿಂತು ಕೂಡ ನೀವು ನಿರ್ಭಯವಾಗಿ ಮಾತಾಡಬಹುದು. ನೀವು ಮಾತಾಡುವಂತ ಧೈರ್ಯ ಬರುತ್ತೆ, ನಾನು ಒಂದು ವೇದಿಕೆಗೆ ಹೋಗ್ಬಹುದು, ನಾನು ವೇದಿಕೆಯಲ್ಲಿ ಪಾಲ್ಗೊಳ್ಬಹುದು ಅಂತೇಳಿ. ಆದ ಕಾರಣ ನೀವು ಎಲ್ಲರೂ ಯಕ್ಷಗಾನವನ್ನು ಕಲಿಯಿರಿ. ಯಕ್ಷಗಾನದ ಪ್ರಯೋಜನವನ್ನು ನೀವು ಮುಂದೆ ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳುವರಿದ್ದೀರಿ. ಈಗ ಪ್ರತಿಯೊಬ್ಬ ಯಕ್ಷಗಾನದ ಗುರುಗಳು, ಕಲಾವಿದರುಗಳು ಕೂಡ ದೊಡ್ಡ ದೊಡ್ಡ ಇಂಜಿನಿಯರ್ಗಳು, ಡಾಕ್ಟರ್ಗಳು, CAಗಳು ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿದ್ದಾರೆ ನೋಡಿ. ವಾಸುದೇವ್ ಐತಾಳ್ರು, ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲಿ ಹೇಳಿದ್ದೆ, ನಮ್ಮ ಯಕ್ಷ ಶಿಕ್ಷಣದ ಪ್ರಧಾನ ಸಂಚಾಲಕರು. ಅವರು ಅಮೆರಿಕದಲ್ಲಿ 30-35 ವರ್ಷ ದೊಡ್ಡ ಒಂದು ವಿಜ್ಞಾನಿಯಾಗಿ ಕೆಲಸ ಮಾಡಿ, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ, ಈಗ ರಿಟೈರ್ಮೆಂಟ್ ತಗೊಂಡು ಊರಿಗೆ ಬಂದು ಯಕ್ಷ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ಪಡೆದಿದ್ದಾರೆ. ಅವರು ಕೂಡ ನಿಮ್ಮ ಹಾಗಿರುವಾಗ ಯಕ್ಷಗಾನವನ್ನು ಕಲಿತು ಅದು ಅವರಿಗೆ ರುಚಿಸಿ, ಅದು ಆಮೇಲೆ ಬಿಟ್ಟು ಹೋಗಲ್ಲ. ಅವರು ಈಗಲೂ ವೇಷ ಮಾಡ್ತಾರೆ. ಆ ವೇಷದ ಒಂದು ಇಂಟ್ರೆಸ್ಟ್ ಇಂದಾಗಿ ಈ ಯಕ್ಷ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಸಂಪೂರ್ಣ ಯಕ್ಷ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಸರಿಸುಮಾರು ಈ ವರ್ಷ ಸೇರಿದ್ರೆ ಸರಿಸುಮಾರು ಒಂದು 18,000-20,000 ಮಕ್ಕಳು ಈ 4 ವರ್ಷದಲ್ಲಿ ಕಲಿತ ಹಾಗಾಗುತ್ತೆ. ಆದ ಕಾರಣ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಆ ಯೂನಿವರ್ಸಿಟಿಯಲ್ಲಿ ಆಗುವಂಥ ಎಕ್ಸಾಮ್ಗಳಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆಯನ್ನು ನಮಗೆ ಮಾಡ್ತೇವೆ. ಮತ್ತೊಂದು ನಿಮ್ಮ ಪ್ರಿನ್ಸಿಪಾಲ್ರು ಕೂಡ ನಮಗೆ ಆ ಬೇಡಿಕೆಯನ್ನು ಇಟ್ಟು ನಮ್ಮ ಯೋಚನೆ ಕೂಡ ಅದೇ ಆಗಿತ್ತು. ನಾವು ಅದಕ್ಕಿಂತ ಮುಂಚೆ ನಾವು ಮೀಟಿಂಗಲ್ಲಿ ಅದನ್ನು ಮಾಡಿದ್ದೆವು. ನಿಮ್ಮ ಪ್ರತಿ ವಸತಿ ಶಾಲೆಯಿಂದ ಒಂದು ಒಳ್ಳೆಯ ಕಲಿಯುವಂಥ ಮಕ್ಕಳನ್ನು ಆಯ್ಕೆ ಮಾಡಿ ನಿಮಗೆ ಮುಂದೆ ದೆಹಲಿಯಲ್ಲೋ ಅಥವಾ ಮುಂಬೈಯಲ್ಲೋ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಡುವ ಹಾಗೆ ನಾವೆಲ್ಲರೂ ನಿಂತು ನಾವು ಅರೇಂಜ್ಮೆಂಟ್ ಮಾಡ್ತೇವೆ. ಅದಕ್ಕೆ ನಮ್ಮ ಫೌಂಡೇಶನ್ ಅದಕ್ಕೆ ಮುತುವರ್ಜಿ ವಹಿಸ್ತದೆ. ನಾನು ಉಮನತನಲ್ಲಿ ಕೂಡ ಕೇಳೋದು ಇಷ್ಟೇ, ನಮಗೆ ಉಡುಪಿಯ ಕಲಾರಂಗ ಕೂಡ ಯಕ್ಷ ಶಿಕ್ಷಣವನ್ನು ತುಂಬಾ ವರ್ಷಗಳಿಂದ ಮಾಡ್ತಾ ಇದೆ ಉಮನತನ. ಅದು ರಘುಪತಿ ಭಟ್ರು ಇರುವಾಗ ಪ್ರಾರಂಭ ಮಾಡಿದ್ರು. ರಘುಪತಿ ಭಟ್ರು ಒಂದು ಚಾಲೆಂಜ್ ಹಾಕಿದ್ರು ನಮ್ಮ ವಾಸುದೇವ ಐತಾಳ್ರಲ್ಲಿ, ನಿಮ್ಮ ತೆಂಕುತಿಟ್ಟಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಗುರುವನ್ನು ನೀವು ತಂದು ಕೊಡಿ ಅಂತ ಕೇಳಿದ್ರಂತೆ ಇವರು ಹೇಳುವಾಗ. ನಮ್ಮ ತೆಂಕುತಿಟ್ಟಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಅಂತ ಹೇಳುವಾಗ, ಅಂದ್ರೆ ಆ ಕಲಾವಿದರು ಇಲ್ಲ ಅಂತ, ಅಂದ್ರೆ ಅಷ್ಟು ಒಂದು ನಿರ್ಭಯರಾಗಿ ಕಲಿಸುವಂತ ಮತ್ತೆ ಮುಂದೆ ಬಂದು ಕಲಿಸುವಂತ ಗುರುಗಳು ಮುಂದೆ ಬರಲಿಲ್ಲ. ಅದು ಇವರಿಗೆ ಚಾಲೆಂಜ್ ಆಯ್ತು. ಅದು ನನ್ನಲ್ಲಿ ತೋಡಿಕೊಂಡ್ರ ಇದನ್ನು ನಾನು ಮಾಡುವ ಅಂತ ಹೇಳಿದೆ. ನಾನು ಅದನ್ನು ಮಾಡಿ ತೋರಿಸಿದೆವು ನಾನು 4 ವರ್ಷಗಳಿಂದ. ಉಡುಪಿಯಲ್ಲಿ ಸುಮಾರು 18 ವರ್ಷದಿಂದ ಯಕ್ಷ ಶಿಕ್ಷಣ ನಡೀತಾ ಇದೆ. ರಘುಪತಿ ಭಟ್ರಿಂದ ಪ್ರಾರಂಭ ಆದ್ದು, ಈಗ ಯಶ್ಪಾಲ್ ಸುವರ್ಣ ಅದರ ಅಧ್ಯಕ್ಷರು. ಪ್ರತಿ ಶಾಸಕರು ಕೂಡ ಕಾಪುವಿಂದ ಹಿಡಿದು ಉಡುಪಿ ಜಿಲ್ಲೆಯ ಪ್ರತಿ ಶಾಸಕರುಗಳು ಕೂಡ ಆಯಾಯ ಕ್ಷೇತ್ರಗಳ ಯಕ್ಷ ಶಿಕ್ಷಣವನ್ನು ಅವರೇ ಮುತುವರ್ಜಿ ವಹಿಸಿ ಅವರೇ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಮನತನ್ನ. ಹಾಗಾಗಿ ನಮಗೆ ಕೂಡ ಯಕ್ಷ ಶಿಕ್ಷಣಕ್ಕೆ ನಿಮ್ಮೊಂದು ದೊಡ್ಡ ಬೇರೆ ರೀತಿಯಲ್ಲೂ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ನಾವು ಕೈ ಜೋಡಿಸಿ ನಾವು ಕೇಳ್ತಾ ಇದ್ದೇವೆ. ಕಳೆದ ಸಲ ನಮಗೆ ರಾಜೇಶ್ ಅಣ್ಣ ಅವರ ಮನೆಯಲ್ಲಿ ನಮ್ಮ ಬಂಟ್ವಾಳ ಕ್ಷೇತ್ರದ ಎಲ್ಲ ಶಾಲೆಗಳ ಒಂದು ಕಾರ್ಯಕ್ರಮವನ್ನು ರಾಜೇಶ್ ಅಣ್ಣನ ಮನೆಯಲ್ಲಿ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ರು. ಕಳೆದ ವರ್ಷ, ಅದಕ್ಕಿಂತ ಮುಂಚಿನ ವರ್ಷ, ಕಳೆದ ವರ್ಷ ಮಂಜುನಾಥ್ ಸಹ್ಯಾದ್ರಿ ಕಾಲೇಜಲ್ಲಿ ಮಂಜುನಾಥ್ ಭಂಡಾರಿಗಳು ಅವರು ನಮ್ಮ ಮಂಗಳೂರು ಮತ್ತು ಬಂಟ್ವಾಳ ಕ್ಷೇತ್ರದ ಮಕ್ಕಳನ್ನೆಲ್ಲ ಕರೆಸಿ ಅವರು ಆ ಕಾರ್ಯಕ್ರಮಗಳನ್ನು ಮಾಡಿಸಿದ್ರು. ಇನ್ನು ಮುಂದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡುವಾಗ ನಮ್ಮ ಕ್ಷೇತ್ರಗಳಲ್ಲಿ ಒಂದು ನಾವು ಕಲಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಉಮನತನ್ನ. ಇಲ್ಲಿ ಏನಾದರೂ ನಾವೆಲ್ಲರೂ ಒಟ್ಟು ಸೇರಿ, ಕೇವಲ ನಿಮ್ಮನ್ನು ಮಾತ್ರ ಅಲ್ಲ, ನಮ್ಮ ಈ ಮೂಡ
ಮೂಡಬಿದ್ರೆ ಪರಿಸರದ ಕ್ಷೇತ್ರದ ಒಂದು ರಂಗ ಪ್ರವೇಶದ ಕಾರ್ಯಕ್ರಮವನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಮಕ್ಕಳದ್ದು ಒಂದು ಎಲ್ಲಾದ್ರೂ ಒಂದು ಇಲ್ಲಿ ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಇಲ್ಲೇ ಮಾಡಲಿಕ್ಕೆ ಅಂದ್ರೆ ವ್ಯವಸ್ಥೆ ಕೂಡ ಇದೆ. ಪುಟ್ಟಸ್ವಾಮಿ ಅವರು ಹೇಳಿದ್ರು ಅದನ್ನು. ಹಾಗಾಗಿ ನಾವೊಂದು ಮಾಡಬೇಕು ಅಂತ ನಮ್ಮ ಒಂದು ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಯಕ್ಷಗಾನದ ಮೂಲಕ ಕರ್ಕೊಂಡು ಹೋಗುವಂತ ಒಂದು ಎರಡೆರಡು ಮಕ್ಕಳನ್ನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಕಲಿಯುವಂತ ಮಕ್ಕಳನ್ನು ದೂರಕ್ಕೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಶಾಸಕರ ಅನುಮತಿಯ ಮೇರೆಗೆ, ಪ್ರಾಂಶುಪಾಲರ ಅನುಮತಿಯ ಮೇರೆಗೆ ನಾವು ಮಾಡ್ತೇವೆ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ, ಮಕ್ಕಳೇ ಒಳ್ಳೆ ರೀತಿಯಲ್ಲಿ ಕಲಿಯಿರಿ. ನಿಮಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಒಳ್ಳೆಯ ಪ್ರಜೆಗಳಾಗಿ, ದೇಶದ ಒಳ್ಳೆಯ ಪ್ರಜೆಗಳಾಗಿ ಈ ಯಕ್ಷಗಾನ ಸಂಸ್ಕೃತಿಯನ್ನು ಉಳಿಸುವಂತಹ, ಬೆಳೆಸುವಂತಹ ಒಂದು ಕಾರ್ಯಕ್ರಮ, ಒಂದು ಕಲೆ, ನಿಮಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹ ಒಂದು ಕಲೆ. ಆ ಸಂಸ್ಕಾರವನ್ನು ಬೆಳೆಸುವಲ್ಲಿ ನೀವುಗಳು ಕೈ ಜೋಡಿಸಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ಯಾಚಿಸುತ್ತಾ Thank you.